ನಾಡು ಕಂಡಂತಹ ಶ್ರೇಷ್ಠ ಬಂಡಾಯ ಸಾಹಿತಿ, ಕವಿ, ಸಂಶೋಧಕ ಡಾಕ್ಟರ್ ಸಿದ್ದಲಿಂಗಯ್ಯವರ ಜನ್ಮದಿನ ಇವತ್ತು. ಅವರ ಬದುಕಿನ 72 ವರ್ಷಗಳ ಜನ್ಮದಿನ ಆಗ್ತಾ ಇದೆ. ಅವರು ಈ ನಾಡು ಕಂಡಂತಹ ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಸಿದ್ದಲಿಂಗಯ್ಯವರು ಅವರ 1975ರಲ್ಲಿ ಒಲಮಾದಿಗರ ಹಾಡು ಅಂತಕ್ಕಂಥ ಕಾವ್ಯದ ಮುಖಾಂತರ, ಸಂಕಲನದ ಮುಖಾಂತರ ಬೆಳಕಿಗೆ ಬಂದಂಥ 1970ರಲ್ಲಿ ದಲಿತ ಚಳವಳಿಯ ಸಂಸ್ಥಾಪಕ ಅಧ್ಯಕ್ಷರಲ್ಲೂ ಸಹ ಸಂಸ್ಥಾಪಕರಲ್ಲೂ ಒಬ್ಬರು ಅವರು. ಇಂತಹ ಶ್ರೇಷ್ಠ ಸಾಹಿತಿ ಜನ್ಮದಿನ ಇವತ್ತು. ಅವರು ಹಲವಾರು ಪ್ರಕಾರದಲ್ಲಿ ಕಾವ್ಯ, ಪ್ರಬಂಧ, ಸಂಶೋಧನೆ, ವಿಮರ್ಶೆ, ಹೀಗೆ ನಾಟಕ, ಹೀಗೆ ಹಲವಾರು ಪ್ರಕಾರದಲ್ಲಿ ಅವರು ಈ ನಾಡು ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೊಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥದ್ದು. ಅವರು ಈ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದವರು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಸಹ ಹೆಸರು ಮಾಡಿದಂಥವರು. ಅವರು ಈ ನಾಡು ಕಂಡಂತಹ ಒಲಮಾದಿಗರ ಹಾಡು ರೀತಿಯ ಮುಖಾಂತರ ಯಾರಿಗೆ ಬಂತು ಸ್ವಾತಂತ್ರ್ಯ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ ಅಂತಕ್ಕಂತಹ ಗೀತೆಯ ಮುಖಾಂತರ ಸಂಚಲನವನ್ನು ಉಂಟು ಮಾಡಿ ಈ ಕನ್ನಡ ಸಾಹಿತ್ಯಕ್ಕೆ ಬೇಗ ಸ್ಪರ್ಶವನ್ನು ಕೊಟ್ಟಂಥವರು ಮತ್ತು ಮರುಸೃಷ್ಟಿಗೆ ಒಂದು ಸಾಹಿತ್ಯದ ಹೊಸ ದಿಕ್ಕಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವ್ರು. ಅಂತಹ ಸಾಹಿತಿ ಮತ್ತು ವರ್ಗ ತಾರತಮ್ಯ ಏನಿದೆ, ಬಡವ, ಬಲ್ಲಿದ ಮತ್ತು ಸಿರಿವಂತ, ಧನಿಕ, ಇಂತಹ ತಾರತಮ್ಯಗಳನ್ನು ಖಂಡಿಸುವ ಮುಖಾಂತರ, ದಲಿತ ಚಳುವಳಿಯ ಮುಖಾಂತರ ಮನೆಮಾತಾದಂತಹ ಸಿದ್ದಲಿಂಗಯ್ಯವರು ಹಲವಾರು ಗೀತೆಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಅವರು ಕೆ.ಸಿ. ರಾವ್ ಅವರ ಚಿತ್ರದಲ್ಲಿ ಗೀತೆಯನ್ನು ಬರೆದಿದ್ದಾರೆ. ಹಾಗೆಯೇ ಇದು ಶ್ರೀನಾಥ್ ಅವರ ಪ್ರಣಯ ರಾಜ ಶ್ರೀನಾಥ್ ಅವರ ನಟನೆಯ ಚಿತ್ರದಲ್ಲೂ ಸಹ ಅವರು ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅವರ ಇಂತಹ 72ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಈ ನಾಡಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.